ನಾಳಿನ ಬಂದ್ನ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಕೂಡ ನಾಳೆ ಬಂದ್ ಆಗತ್ತಾ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳಿವೆ. ಸೊ MES ಪುಂಡರ ಅಟ್ಟಹಾಸವನ್ನು ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಬಂದ್ ಕಾರ್ಯ. ಸೊ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿವೆ. ಕೆಲವೊಂದಷ್ಟು ಸಂಘಟನೆಗಳು ಮಾತ್ರ, ಆದರೆ ಕೆಲವೊಂದಷ್ಟು ಸಂಘಟನೆಗಳು ಇದುವರೆಗೂ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ, ಕ್ಲಿಯರ್ ಆಗಿ ಹೇಳಿವೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಅಥವಾ ಪ್ರವೀಣ್ ಶೆಟ್ಟಿ ಬಣ ಇಬ್ರು ಕೂಡ ಈಗ ಕ್ಲಿಯರ್ ಮಾಡಿದ್ದಾರೆ, ನಾವು ಬಂದ್ಗೆ ಬೆಂಬಲವನ್ನು ಸೂಚಿಸೋದಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ಅಲ್ಲಿ ಹೋಗಿ ಹೋರಾಟವನ್ನ ಮಾಡಿ ಬಂದಿದ್ದೀವಿ. ಸರ್ಕಾರ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ, ಸ್ಪಂದಿಸಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ. ಸೊ ಹಾಗಾಗಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸಂಘಟನೆಗಳ ಮಾತು. ಆದರೆ ಕೆಲವು ಸಂಘಟನೆಗಳು ಈಗ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇವೆ. ಸೊ ಆ ಸಂಘಟನೆಗಳಿಂದ ಈಗ ಸಿದ್ಧತೆಗಳು ಆಗ್ತಾ ಇವೆ. ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಮೀಟಿಂಗ್ಗಳನ್ನೆಲ್ಲವನ್ನು ಕೂಡ ಮಾಡಿದ್ರು. ನಿನ್ನೆ ಕೂಡ ಇಡೀ ದಿನ ಒಂದು ರ್ಯಾಲಿಯನ್ನು ಕೂಡ ಮಾಡಿದ್ರು. ರ್ಯಾಲಿ ಮಾಡಿ ಎಲ್ಲರೂ ನಮಗೆ ಬೆಂಬಲವನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ಬೆಂಬಲವನ್ನು ಕೋರಿದ್ದಾರೆ ಈಗ ವಾಟಾಳ್ ನಾಗರಾಜ್. ಸೊ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ನಾಳಿನ ಕರ್ನಾಟಕ ಬಂದ್ ಪ್ರಮುಖವಾದಂತಹ ವಿಚಾರ ಅಂದರೆ MES ಪುಂಡರ ಅಟ್ಟಹಾಸ ಜಾಸ್ತಿ ಆಗಿದೆ. ಬೆಳಗಾವಿ ಭಾಗದಲ್ಲಿ ಕನ್ನಡಿಗರಿಗೆ ರಕ್ಷಣೆನೇ ಇಲ್ದಂತಾಗಿದೆ. ಕರ್ನಾಟಕದ ಬಸ್ಗಳಾಗಲಿ ಅಥವಾ ಕಂಡಕ್ಟರ್ಗಳಾಗಲಿ ಡ್ರೈವರ್ಗಳಾಗಲಿ ಬೇರೆ ಅವರ ರಾಜ್ಯಕ್ಕೆ ಹೋದಾಗ ಅಥವಾ ಗಡಿಯಲ್ಲಿ ಹೋದಾಗ ಅವ್ರಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ನಮಗೆ ಕನ್ನಡಿಗರಿಗೆ ರಕ್ಷಣೆ ಇಲ್ದಂತಾಗ್ತಾ ಇದೆ, MES ಪುಂಡರ ಒಂದು ಪುಂಡಾಟ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ವಿಚಾರ. ಸೊ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಇಶ್ಯೂಗಳನ್ನು ಇಟ್ಕೊಂಡಿದ್ದಾರೆ. ಅದು ಉತ್ತರ ಕರ್ನಾಟಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರ, ಮೇಕೆದಾಟಿನ ಒಂದು ವಿಚಾರ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಕೂಡ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಈಗಿರುವಂತಹ ಪ್ರಶ್ನೆ, ನಾಳೆ ಎಷ್ಟು ಮಟ್ಟಿಗೆ ಈ ಕರ್ನಾಟಕ ಬಂದ್ ಯಶಸ್ವಿಯಾಗುತ್ತೆ ಅಂತೇಳಿ. ಯಾಕಂದರೆ ಹೆಚ್ಚಿನ ಸಂಘಟನೆಗಳು ಈಗ ಬಂದ್ಗೆ ಬೆಂಬಲ ಕೊಡದೇ ಇರೋದ್ರಿಂದ ಬಂದ್ ಅವಶ್ಯಕತೆ ಇಲ್ಲ, ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಒಳ್ಳೆ ಕೆಲಸ, ರಾಜ್ಯದ ಹಿತ ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಈ ಬಂದ್ಗಿಂದೆಲ್ಲ ಬೇಡ ಅಂಥೇಳಿ ಮಡಿಕೇರಿಯಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಯೂನಿಯನ್ ಅವರು ಬಂದ್ ಮಾಡಿದ್ರೆ, ಬೆಂಬಲಿಸಿದ್ರೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ, ಆವಾಗ ಬಸ್ ಓಡಾಡಲ್ಲ ಅಂಥೇಳಿ ಮತ್ತೊಂದು ಕಡೆ ಸಚಿವರು ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬೆಂಬಲ ಕೊಡಲ್ಲ ಅಂದರೆ ಬಸ್ ಓಡಾಡುತ್ತೆ. ಅಕಸ್ಮಾತ್ ಅವರೇನಾದರೂ ಯೂನಿಯನ್ ಅವರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ ಆವಾಗ ಬಸ್ಗಳನ್ನು ನಿಲ್ಲಿಸಲೇಬೇಕಾಗತ್ತೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. DK ಶಿವಕುಮಾರ್ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಬಂದ್ ಕುರಿತಂತೆ ಮಾತಾಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನೋಡಪ್ಪ, ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ, ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೂ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾಳೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯದ ನೆಲ, ಜಲ, ಭಾಷೆ ಬಗ್ಗೆ ಬಹಳ ವರ್ಷಗಳಿಂದ ಕೂಡ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾಳೆ ಮೊನ್ನೆ ನಡೆದಂಥ MES ಕಡೆಯವರು ಗಲಾಟೆ ಮಾಡಿದ್ರು, ಮತ್ತು ನಮ್ಮ ಬಸ್ಗಳಿಗೆಲ್ಲ ಕಲ್ಲು ಹೊಡೆದ್ರು, ಮತ್ತು ಈ ವಿಚಾರವಾಗಿ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತು ನೈತಿಕವಾಗಿ ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ, ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸು ಸಹಜವಾಗಿ ಇರುತ್ತೆ.